ಇವಾಗ ಒಂದು ಬೀಡನ್ನ ಮುಂದೆ ಪಾಸ್ ಮಾಡಿಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಬೀಡನ್ನ ಮುಂದೆ ಮಾಡಬೇಕು. ಬೀಡನ್ನ ಮುಂದೆ ಮಾಡಿಕೊಂಡು ನಾವು 2ರಿಂದ 1 ಮತ್ತೆರಡು ಲೂಪ್ಗಳಿಂದ ಒಂದ್ಸಲ ಥ್ರೆಡನ್ನು ಪಾಸ್ ಮಾಡಬೇಕು. ಸೊ ಒಂದು ಕಂಬನ ಬೀಡನ್ನ ಹಾಕ್ಕೊಳ್ದೇ ಮಾಡಬೇಕು, ಒಂದು ಕಂಬನ ಬೀಡನ್ನ ಹಾಕ್ಕೊಂಡು ಮಾಡಬೇಕು. ಫ್ರೆಂಡ್ಸ್, ಬೇಸ್ ಲೈನ್ ತುಂಬ ಈಸಿ ಇದೆ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಸೊ ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿನಿ. ಕಂಬ ಆದಮೇಲೆ ಒಂದು ಬೀಡನ್ನ ಮುಂದೆ ಪಾಸ್ ಮಾಡಬೇಕು. ಬೀಡನ್ನ ಮುಂದೆ ಮಾಡಿಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ ಬೀಡನ್ನ ಮುಂದೆ ಮಾಡಿ ನಾವು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೊ ಇದೇ ರೀತಿ ನಾನು ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ತುಂಬ ಚೆನ್ನಾಗಿ ಬರುತ್ತೆ ಇದು ಬೇಸ್ ಲೈನು, ತುಂಬ ನೀಟಾಗಿ ಫಿನಿಶಿಂಗ್